ನಮಸ್ಕಾರ ಸ್ನೇಹಿತರೆ, ಇದು ಹೊಸ ಟ್ರೆಂಡಿಂಗ್ನಲ್ಲಿರುವಂತಹ ಬರ್ತ್ಡೇ ವಿಡಿಯೋ. ಸೊ ಈ ಬರ್ತ್ಡೇ ವಿಡಿಯೋವನ್ನು ಎಡಿಟ್ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಕ್ಯಾಪ್ಕಟ್ ಓಪನ್ ಮಾಡಿ, ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲು ಲೈಬ್ರರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಲ್ಯಾಕ್ ಕಲರ್ ಲೇಯರ್ ಸೆಲೆಕ್ಟ್ ಮಾಡಿ. ನಂತರ ಎಕ್ಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ 9:16 ಲೇಯರ್ ಸೆಲೆಕ್ಟ್ ಮಾಡಿ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ. ಸೊ ಈ ವಿಡಿಯೋವನ್ನು ಆ್ಯಡ್ ಮಾಡಿ, ಈ ವಿಡಿಯೋವನ್ನು ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡಿ. ಸೊ ಸಾಂಗ್ ಸಪ್ರೇಟ್ ಆಗುತ್ತೆ. ಸೊ ವಿಡಿಯೋವನ್ನು ಡಿಲೀಟ್ ಮಾಡಿ, ಓಕೆನಾ. ಸೊ ಇವಾಗ ಈ ಬ್ಲ್ಯಾಕ್ ಕಲರ್ ಲೇಯರನ್ನು ಸ್ವಲ್ಪ ದೊಡ್ಡ ಮಾಡಿ 5.6 ಸೆಕೆಂಡ್ಗೆ ಆ್ಯಡ್ ಮಾಡಿ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಸೊ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಿಮ್ಮ ಫೋಟೋವನ್ನು ಆ್ಯಡ್ ಮಾಡಿ. ನಂತರ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಟ್ರಾನ್ಸ್ಫಾರ್ಮ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ರೀಸೈಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಫೋಟೋವನ್ನು ಕ್ರಾಪ್ ಮಾಡಿ 1:1ಗೆ ಸೆಲೆಕ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಫೋಟೋವನ್ನು ಈ ರೀತಿ ಸಣ್ಣ ಮಾಡಿ ಮೇಲ್ಗಡೆ ಆ್ಯಡ್ ಮಾಡಿ, ಓಕೆನಾ. ಈ ರೀತಿಯಲ್ಲಿ ಆ್ಯಡ್ ಮಾಡಿ. ನಂತರ ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಟ್ರಾನ್ಸ್ಫರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ರೀಸೈಜ್ ಮೇಲೆ ಕ್ಲಿಕ್ ಮಾಡಿ. 1:1 ರೇಷಿಯೋ ಸೆಲೆಕ್ಟ್ ಮಾಡಿ. ಸೊ ರೇಷಿಯೋ ಸೆಲೆಕ್ಟ್ ಮಾಡಿದ್ಮೇಲೆ ಈ ರೀತಿ ಝೂಮ್ ಇರುತ್ತೆ, ಇದನ್ನು ಝೂಮನ್ನು ರಿಮೂವ್ ಮಾಡಿ. ಈ ರೀತಿಯಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಈ ಫೋಟೋವನ್ನು ಕೂಡ ಸಣ್ಣ ಮಾಡಿ. ಈ ಫೋಟೋದ ನೆಕ್ಸ್ಟಲ್ಲಿ ಅಡ್ಜಸ್ಟ್ ಮಾಡಿ. ಫೋಟೋವನ್ನು ಸ್ವಲ್ಪ ಸಣ್ಣ ಮಾಡ್ತೇನೆ. ಸೊ ಯಾಕೆಂದರೆ 3 ಫೋಟೋ ಆ್ಯಡ್ ಆಗಬೇಕಿಲ್ಲಿ. ಸೊ ನೋಡ್ಬೋದು, ಇವಾಗ ಮೇಲ್ಗಡೆ 3 ಫೋಟೋ ಪರ್ಫೆಕ್ಟಾಗಿ ಅಡ್ಜಸ್ಟ್ ಆಗಿದೆ. ಸೊ ಇದೇ ರೀತಿಯಲ್ಲಿ 3 ಫೋಟೋ ಆ್ಯಡ್ ಮಾಡ್ತಾ ಬನ್ನಿ. ಸೊ ನಾನು ಮೊದಲು ಇದೇ ರೀತಿಯಲ್ಲಿ 3 ಫೋಟೋವನ್ನು ಆ್ಯಡ್ ಮಾಡ್ಕೊಳ್ತೇನೆ. ಸೊ ಫೋಟೋ ಅಡ್ಜಸ್ಟ್ ಮಾಡಿದ ಮೇಲೆ ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು, ಈ ರೀತಿಯಲ್ಲಿ ಇದನ್ನು ನಾವು ಕ್ರಿಯೇಟ್ ಮಾಡೋಣ. ಇವಾಗ ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇದು ಈಗ ಇರಲಿ. ಎರಡನೇ ಫೋಟೋ ಇದೌದು, ಇದನ್ನು ಸ್ವಲ್ಪ ಹಿಂದೆ ತೊಗೊಂಡು ಬನ್ನಿ. ಮೂರನೇ ಫೋಟೋವನ್ನು ಇನ್ನೂ ಸ್ವಲ್ಪ ಹಿಂದೆ ತೊಗೊಂಡು ಬನ್ನಿ. ಈ ಕಡೆ ಇದೆಯಲ್ಲ, ಈ ಫೋಟೋವನ್ನು ಹಿಂದೆ ತೊಗೊಂಡು ಬರೋಣ ಇಷ್ಟು. ಸೊ ಇದನ್ನು ಇನ್ನೂ ಹಿಂದೆ ತೊಗೊಂಡು ಬನ್ನಿ. ನೆಕ್ಸ್ಟ್ ಫೋಟೋವನ್ನು, ಅದಕ್ಕೂ ನೆಕ್ಸ್ಟ್ ಫೋಟೋವನ್ನು ಇನ್ನೂ ಹಿಂದೆ ತೊಗೊಂಡು ಬನ್ನಿ. ಇದಕ್ಕೆ ಸೊ ನೀವು ಒಂದ್ರ ಕೆಳಗೆ ಒಂದನ್ನು ಫೋಟೋ ಆ್ಯಡ್ ಮಾಡ್ಕೊಂಡು ಹೋದರೆ ಸುಲಭವಾಗುತ್ತೆ. ಸೊ ನಾನು ಆ್ಯಡ್ ಮಾಡಿರೋ ಫೋಟೋ ಸ್ವಲ್ಪ ಉಲ್ಟಾ ಪಲ್ಟಾ ಆಗಿದೆ. ಸೊ ಇಲ್ಲಿ ಮೇಲಿಂದನೇ ಆ್ಯಡ್ ಮಾಡ್ಕೊತಾ ಬಂದರೆ ನೀವು ಫಸ್ಟೇ ಸೊ ಸರಿಯಾಗಿ ಆ್ಯಡ್ ಆಗುತ್ತೆ ಲೈನಾಗಿ. ಸೊ ಇಲ್ಲಾಂದರೆ ನಿಮ್ಗೆ ಇಲ್ಲಿ ಹುಡುಕ್ತಾ ಹೋಗಬೇಕಾಗುತ್ತೆ. ಇವಾಗ ನೋಡ್ಬೋದು, ನಾನು ಹುಡುಕ್ತಾ ಇದ್ದೇನೆ. ಸೊ ಬೇಗ ಸಿಗುತ್ತೆ ಆ ಥರ ಅಂತಲ್ಲ, ಬಟ್ ಈಸಿ ಆಗುತ್ತೆ. ನೀವು ಒಂದರ ಕೆಳಗೆ ಒಂದು ಫೋಟೋವನ್ನು ಆ್ಯಡ್ ಮಾಡಿದರೆ ಸೊ ಇಲ್ಲಿ ಮೇಲ್ಗಡೆ ಲೈನ್ ಆಗಿ ಬರುತ್ತೆ. ಸೊ ಓಕೆ, ಇದನ್ನು ಸ್ವಲ್ಪ ಕಟ್ ಮಾಡ್ತೇನೆ. ಇಲ್ಲಿ ತನಕ ಅಷ್ಟು ಫೋಟೋವನ್ನು ಆ್ಯಡ್ ಮಾಡೋಣ. ದೊಡ್ಡ ಇದ್ದ ಫೋಟೋವನ್ನು ಕಟ್ ಮಾಡಿ, ಸಣ್ಣ ಇದ್ದ ಫೋಟೋವನ್ನು ಸೊ ಇಲ್ಲಿ ತನಕ ಆ್ಯಡ್ ಮಾಡಿ. ಸೊ ನಿಮಗೆ ಎಷ್ಟಂತ ತಿಳ್ಕೊಳ್ಳಿಕ್ಕೆ ಸೊ ನಾನು ಮೊದಲು ಬ್ಲ್ಯಾಕ್ ಕಲರ್ ಲೇಯರನ್ನು ದೊಡ್ಡ ಮಾಡ್ತೇನೆ, ಓಕೆನಾ. ಸೊ ನೀವು ಬ್ಲ್ಯಾಕ್ ಕಲರ್ ಲೇಯರ್ 6.0 ಸೆಕೆಂಡ್ಗೆ ಆ್ಯಡ್ ಮಾಡಿ. ಸೊ ಅಲ್ಲಿ ತನಕ ಫೋಟೋವನ್ನು ಆ್ಯಡ್ ಮಾಡಿ, ಓಕೆನಾ. ಮೊದಲಿನ ಫೋಟೋಗೆ ಸ್ವಲ್ಪ ಆ್ಯನಿಮೇಷನ್ ಆ್ಯಡ್ ಮಾಡೋಣ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಓಕೆ, ನಾನು VPN ಆನ್ ಮಾಡಿಲ್ಲ. ಸೊ ಒಂದ್ಸರಿ ಬ್ಯಾಕ್ ಹೋಗಿ VPN ಆನ್ ಮಾಡ್ಕೊಳ್ತೇನೆ. ಓಕೆ, ಇವಾಗ ಮೊದಲಿನ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಫೇಡ್ ಇನ್ ಆ್ಯನಿಮೇಷನ್ ಆ್ಯಡ್ ಮಾಡಿ. ಇದನ್ನು 0.3 ಸೆಕೆಂಡ್ಗೆ ಆ್ಯಡ್ ಮಾಡಿ. ಫಿಲ್ಟರ್ ಆ್ಯಡ್ ಮಾಡೋಣ. ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ, BW3 ಫಿಲ್ಟರ್ ಆ್ಯಡ್ ಮಾಡಿ. ಸೊ 100ಗೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾನು ನಿಮಗೆ ಒಂದ್ಸರಿ ಸಾಂಗ್ ಪ್ಲೇ ಮಾಡ್ತೇನೆ. ಸೊ ಇಲ್ಲಿ ಒಂದು ಬೀಟ್ ಮಾರ್ಕ್ ಆ್ಯಡ್ ಮಾಡಿ, ಓಕೆನಾ. ಸೊ ಎಲ್ಲಿ ಅಂತ ಅಂದರೆ ನೋಡ್ಬೋದು, ಇಲ್ಲಿ ಒಂದು ಬೀಟ್ ಮಾರ್ಕ್ ಬರುತ್ತೆ, ನೋಡ್ಬೋದು. ಸೊ ಇಲ್ಲಿ ಬೀಟ್ ಆ್ಯಡ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಸೊ ಈ ಬೀಟ್ ಮಾರ್ಕ್ ಹತ್ರ ಫಿಲ್ಟರನ್ನು ಕಟ್ ಮಾಡೋಣ. ಓಕೆ, ಇವಾಗ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು, ಇಲ್ಲಿ ಬೀಟ್ ಮಾರ್ಕ್ ಇದೆ. ಸೊ ಇಲ್ಲಿ ಫಿಲ್ಟರನ್ನು ಕಟ್ ಮಾಡಿ. ಸೊ ಇವಾಗ ಪ್ಲೇ ಮಾಡ್ತೇನೆ. ಓಕೆ, ಪರ್ಫೆಕ್ಟಾಗಿ ಆ್ಯಡ್ ಆಗಿದೆ. ಸೊ ಇವಾಗ ಫೋಟೋವನ್ನು ಆ್ಯಡ್ ಮಾಡೋಣ. ಇಲ್ಲಿ ವೈಟ್ ಕಲರಲ್ಲಿ ಪ್ಲಸ್ ಐಕನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿಂದ ಫೋಟೋವನ್ನು ಆ್ಯಡ್ ಮಾಡಿ. ನಂತರ ಈ ಫೋಟೋಸನ್ನು ಕಟ್ ಮಾಡಿ 0.5 ಸೆಕೆಂಡ್ಗೆ ಆ್ಯಡ್ ಮಾಡಿ.
0.5 ಸೆಕೆಂಡ್ಗೆ ಆ್ಯಡ್ ಮಾಡಿ ಅಷ್ಟು ಫೋಟೋವನ್ನು ಕೂಡ. ಇಲ್ಲಿ ನೀವು ವಿಡಿಯೋ ಕೂಡ ಹಾಕ್ಬೋದು, ತೊಂದರೆ ಇಲ್ಲ. ಬಟ್ ನೀವು ಈ ವಿಡಿಯೋ ಹಾಕೋದಿದ್ರು ಕೂಡ 0.5 ಸೆಕೆಂಡ್ ಅಷ್ಟೇ ವಿಡಿಯೋ ಹಾಕಬೇಕಾಗುತ್ತೆ. ಸೊ ಓಕೆನಾ, ಇಲ್ಲೂ ಕೂಡ ನೀವು ವಿಡಿಯೋ ಹಾಕ್ಬೋದು, ತೊಂದರೆ ಇಲ್ಲ ವಿಡಿಯೋ ಹಾಕಲಿಕ್ಕೆ. ಸೊ ಇವಾಗ ಇಲ್ಲಿ ನಾವು ಟೆಕ್ಸ್ಚರ್ ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಟೆಕ್ಸ್ಚರ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಡಾಟ್ ಸಿಲ್ ಸ್ಕ್ರೀನ್ ಟೆಕ್ಸ್ಚರ್ ಇದೆ. ಸೊ ಈ ಟೆಕ್ಸ್ಚರನ್ನು ಆ್ಯಡ್ ಮಾಡಿ. ಕಲರ್ 50ಕ್ಕೆ ಅಡ್ಜಸ್ಟ್ ಮಾಡಿ. ಸೊ ಸೈಜ್ 15ಕ್ಕೆ ಅಡ್ಜಸ್ಟ್ ಮಾಡಿ. ಫಿಲ್ಟರ್ ಒಂದು 25ಕ್ಕೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಸೊ ಇನ್ನೊಮ್ಮೆ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಚರ್ ಇದೆಯಲ್ಲ, ಟೆಕ್ಸ್ಚರನ್ನು 10ಕ್ಕೆ ಅಡ್ಜಸ್ಟ್ ಮಾಡಿ. ಫಿಲ್ಟರ್ 15ಕ್ಕೆ ಅಡ್ಜಸ್ಟ್ ಮಾಡಿ. ಓಕೆ, ಇವಾಗ ಪರ್ಫೆಕ್ಟ್ ಆಗಿದೆ. ಸೊ ಇದನ್ನು ವೀಡಿಯೋದ ಫುಲ್ ಆ್ಯಡ್ ಮಾಡಿ. ನಂತರ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹ್ಯಾಪಿ ಬರ್ತ್ಡೇ ಅಂತ ಟೈಪ್ ಮಾಡಿ. ಲಾಸ್ಟಲ್ಲಿ ಏನಾದರೂ ಸಿಂಬಾಲ್ ಹಿಂಗೆ ಆ್ಯಡ್ ಮಾಡ್ಬೋದು. ಸೊ ವಿಡಿಯೋದಲ್ಲಿ ಈ ಸಿಂಬಾಲ್ ಇತ್ತು, ಸೊ ನಾನು ಕೂಡ ಇದನ್ನೇ ಆ್ಯಡ್ ಮಾಡ್ತೇನೆ. ನೀವು ಬೇರೆ ಸಿಂಬಾಲ್ ಕೂಡ ಆ್ಯಡ್ ಮಾಡ್ಬೋದು. ಫಾಂಟ್ ಮೇಲೆ ಕ್ಲಿಕ್ ಮಾಡಿ, ಫಾಂಟ್ ಕೂಡ ಚೇಂಜ್ ಮಾಡ್ಬೋದು ಇಲ್ಲಿ ನೀವು. ಸೊ ಓಕೆ, ನಾನು ಈ ಫಾಂಟ್ ಆ್ಯಡ್ ಮಾಡ್ತೇನೆ. ಸೊ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಚೇಂಜ್ ಮಾಡಿ. ಸೊ ನಾನು ಯೆಲ್ಲೋ ಕಲರ್ ಆ್ಯಡ್ ಮಾಡ್ತೇನೆ. ಸೊ ಇದನ್ನು ಮಧ್ಯದಲ್ಲಿ ಆ್ಯಡ್ ಮಾಡಿ. ಟೆಕ್ಸ್ಟ್ ಇದೆಯಲ್ಲ, ಇದನ್ನು ಈ ಬ್ಲ್ಯಾಕ್ ಸ್ಕ್ರೀನ್ ಆ್ಯಡ್ ಮಾಡ್ತಿರಲ್ಲ, ಇಲ್ಲಿ ತನಕ ಆ್ಯಡ್ ಮಾಡಿ. ಸೊ ಇದಾದ ಮೇಲೆ ಈ ರೀತಿ ದೊಡ್ಡ ಫೋಟೋ ಬರುತ್ತೆ. ಸೊ ಇಲ್ಲಿ ನಾವು ವೈಟ್ ಕಲರ್ ಹಾರ್ಟ್ ಸಿಂಬಾಲನ್ನು ಆ್ಯಡ್ ಮಾಡೋಣ. ಸೊ ಈ ಸಿಂಬಾಲ್ ಆ್ಯಡ್ ಮಾಡಿ, ಇದನ್ನು ಸ್ವಲ್ಪ ದೊಡ್ಡ ಮಾಡಿ. ಈ ರೀತಿ ಸ್ವಲ್ಪ ಮೇಲ್ಗಡೆ ಆ್ಯಡ್ ಮಾಡಿ. ಸೊ ಇದನ್ನು ವಿಡಿಯೋದ ಫುಲ್ ಆ್ಯಡ್ ಮಾಡಿ. ನಂತರ ಇದಕ್ಕೆ ಒಂದು ವೈಟ್ ಕಲರ್ ಓವರ್ಲೇ ಆ್ಯಡ್ ಮಾಡೋಣ. ಸೊ ಈ ವಿಡಿಯೋ ಬರುತ್ತಲ್ಲ, ಸೊ ಇಲ್ಲಿಂದ ಒಂದು ವೈಟ್ ಕಲರ್ ಓವರ್ಲೇ ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ರಿಟ್ರೋ ಆಪ್ಷನ್ ಇರುತ್ತೆ, ಇಲ್ಲಿ ಬನ್ನಿ. ಇಲ್ಲಿ ನಿಮಗೆ ಫಿಲ್ಮ್ ಫ್ರೇಮ್ ಎಫೆಕ್ಟ್ ಸಿಗುತ್ತೆ. ಸೊ ಈ ಎಫೆಕ್ಟ್ ಆ್ಯಡ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ವೀಡಿಯೋದ ಎಂಡ್ವರೆಗೂ ಆ್ಯಡ್ ಮಾಡಿ. ಸೊ ನಂತರ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಸೊ ನಾವಿಲ್ಲಿ ಟೆಕ್ಸ್ಟ್ ಆ್ಯಡ್ ಮಾಡಿದ್ರಲ್ಲ, ಸೊ ಇದಕ್ಕೆ ಶ್ಯಾಡೋ ಆ್ಯಡ್ ಮಾಡೋಣ. ಸೊ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಶ್ಯಾಡೋ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಬ್ಲ್ಯಾಕ್ ಕಲರ್ ಶ್ಯಾಡೋಸ್ ಆ್ಯಡ್ ಮಾಡೋಣ. ಅಪೋಸಿಟಿಯನ್ನು 90ಕ್ಕೆ ಅಡ್ಜಸ್ಟ್ ಮಾಡಿ. ಸೊ ಬ್ಲರ್ ಇಷ್ಟೇ ಇರಲಿ, 12ಕ್ಕೆ ಅಡ್ಜಸ್ಟ್ ಮಾಡಿ. ಓಕೆನಾ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ವಿಡಿಯೋವನ್ನು ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿ. The angels up in the clouds are jealous knowing we